ಜೇಮ್ಸಿಗೆ ಬ್ಲಡ್ ಬ್ಯಾಂಕ್ ಬಸ್ ಅಂತ LIC ಜುಬ್ಲಿ ಫೌಂಡೇಶನಿಂದ ಒಂದು ವಾಹನವನ್ನು ಕೊಡುಗೆ ನೀಡಿದ್ದಾರೆ. ಅದು ಬಸ್ಸನ್ನು ಬ್ಲಡ್ ಬ್ಯಾಂಕ್ ತಾತ್ಪೂರ್ತಿಕವಾಗಿ ಬ್ಲಡ್ ಬ್ಯಾಂಕ್ ಆಗಿ ಆಲ್ಟ್ರೇಷನ್ ಮಾಡಿ ಅದರಲ್ಲಿ ಒಂದೇ ಸಲ 4 ರಕ್ತದಾನಿಗಳಿಂದ ರಕ್ತದಾನವನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಇದರಲ್ಲಿದೆ. ಅದರಲ್ಲಿ ಫ್ರಿಜ್ಜು ಇದೆ, ಅನೌನ್ಸಿಂಗ್ ವ್ಯವಸ್ಥೆನೂ ಇದೆ, ಸಿಂಕ್ ಇದೆ, ಆಮೇಲೆ ಸ್ಟೋರೇಜ್ ಫೆಸಿಲಿಟಿನೂ ಇದೆ. ಮತ್ತು 8 ಜನ ವೈದ್ಯಕೀಯ ಸಿಬ್ಬಂದಿ, ಡಾಕ್ಟ್ರು ಇರ್ಬೋದು, ನರ್ಸ್ ಇರ್ಬೋದು, ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇವರೆಲ್ಲ ಕೂಡಲು ವ್ಯವಸ್ಥೆ ಇದೆ. ಇದರ ಉಪಯೋಗ ಏನಂದರೆ, ಕೆಲವೊಂದು ಸರಿ ಹಳ್ಳಿಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಾಗ ಅಲ್ಲಿ ಬೇರೆ ಏನು ಇದು ಇರದಿದ್ದರೆ ಬಸ್ಸಲ್ಲೇ ನಾವು ರಕ್ತದಾನವನ್ನು ತೆಗೆದುಕೊಳ್ಬೋದು. ಒಂದು ಸಲ 4 ಅಂದರೆ ಒಂದು ದಿನಕ್ಕೆ ಒಂದು 50ರಿಂದ 100ರವರೆಗೂ ಈ ಬಸ್ಸಲ್ಲೇ ತೆಗೆದುಕೊಳ್ಬೋದು. ಆ ಥರ ಇದರಲ್ಲಿ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಇದರಿಂದ ಈಗ ರಕ್ತದ ಕೊರತೆ ಜಾಸ್ತಿ ಇದೆ. ರಕ್ತದಾನ ಮಾಡುವುದು ಇದನ್ನು ನೋಡಿ ಇನ್ನು ಪ್ರೇರೇಪಿತರಾಗಿ ಮೂಲೆಯಲ್ಲಿ ಹೋಗೋದರಿಂದ ಇದರ ಉಪಯೋಗ ಹೆಚ್ಚಾಗಿ ನಮಗೆ ರಕ್ತ ಸಂಗ್ರಹಣೆ ಹೆಚ್ಚಾಗಿ ಇಲ್ಲಿ KMCಗೆ ಬರುವ ರೋಗಿಗಳಿಗೆ ಉಚಿತ ರಕ್ತದಾನವನ್ನು ಕೊಡಲು ಉಪಯೋಗವಾಗುತ್ತದೆ. ಎಸ್ಪೆಷಲಿ ನಮಗೆ ಬಾಣಂತಿಯರಿಗೆ, ಆಕ್ಸಿಡೆಂಟ್ ಆದ ವ್ಯಕ್ತಿಗಳಿಗೆ ಚಿಕಿತ್ಸೆ ಮಾಡಲು ತುಂಬ ಉಪಯೋಗ ಆಗುತ್ತೆ. ಈ ರಕ್ತ ಸಂಗ್ರಹ ಜಾಸ್ತಿ ಆದಷ್ಟು ಈಗ ಮೊದಲೇ ಎಲ್ಲ ಕಡೆಯೂ ಕಡಿಮೆ ಆಗಿದೆ. ಈ ವಾಹನದಿಂದ ಇದರ ರಕ್ತ ಸಂಗ್ರಹಣೆ ಜಾಸ್ತಿಯಾಗಿ ರೋಗಿಗಳಿಗೆ ಉಪಯೋಗ. ಸರ್, ಈ ಹಿಂದೆ ಇಂಥ ವ್ಯವಸ್ಥೆ ಇತ್ತು ಸರ್? KMC ಫಸ್ಟ್ ವೆಹಿಕಲ್? ಫಸ್ಟ್ ವೆಹಿಕಲ್. KMC ಎಲ್ಲ ಕಡೆಯಿಂದ ಮೋಸ್ಟ್ಲಿ ಕರ್ನಾಟಕದಲ್ಲಿ ಫಸ್ಟ್ ವೆಹಿಕಲ್ ಈ ಥರ. ವಾಹನದ ವಿಶೇಷತೆ ಏನಂತಂದರೆ, ನಾವು ಕ್ಯಾಂಪಿಗೆ ಹೋದಾಗ ನಾವು ಅಲ್ಲಿ ವ್ಯಾನ್ನಲ್ಲೇ ಕೂಡ ಎಲ್ಲ ಸೌಲಭ್ಯಗಳನ್ನು, ರಕ್ತ ಸಂಗ್ರಹ ಮಾಡಲಿಕ್ಕೆ ಏನಾದರೂ ನಮಗೆ ವ್ಯವಸ್ಥೆ ಬೇಕಾದರೂ ಎಲ್ಲ ಸಂಗ್ರಹಗಳನ್ನು ಆ ವ್ಯಾನ್ನಲ್ಲಿ ಕೂಡ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ 4 ಡೊನೇಷನ್ ಕೋಚ್ ಇದ್ದಾವೆ. ಸುಮಾರು 8ರಿಂದ 10 ಸಿಬ್ಬಂದಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಫ್ರೀಸರ್ ಇದೆ, ಸಂಗ್ರಹವಾಗಿರ್ತಕ್ಕಂಥ ರಕ್ತಗಳನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಫ್ರೀಸರ್ ಇದೆ. ಒಂದು ಸಣ್ಣ ಮಿನಿ ವಾಶ್ರೂಮ್ ಇದೆ. ಇದು ಮಿನಿ ಲ್ಯಾಬೊರೇಟರಿ ಇದ್ದಾಗೆ. ಇದರದ್ದು ಒಂದು ವಾಹನವನ್ನು CSR ಅಡಿಯಲ್ಲಿ LIC ಗೋಲ್ಡನ್ ಫೌಂಡೇಶನ್ ಅವರು ಕೂಡ ಸುಮಾರು 32 ಲಕ್ಷದಲ್ಲಿ ಅವರು ಡೊನೇಟ್ ಮಾಡಿದರು. ಅದಕ್ಕೆ ಬೇಕಾಗಿರುತ್ತ ಉಳಿದ 10 ಲಕ್ಷಗಳನ್ನು ರೋಟ್ರಿ ಧಾರವಾಡ 25-26ನೇದ ರೋಟ್ರಿ ಅವರು ಕೂಡ ಕೊಟ್ಟರು. ಹೀಗಾಗಿ ನಾವು ಸುಮಾರು 45 ಲಕ್ಷದ ವೆಚ್ಚ ಮಾಡಿ ಅದನ್ನು ಒಂದು ವ್ಯಾನನ್ನು ನಾವು ಖರೀದಿ ಮಾಡಿದ್ವಿ CSR ಅಡಿಯಲ್ಲಿ. ಅವ್ರು ಬರೀ ವ್ಯಾನ್ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಬರೀ ವ್ಯಾನ್ ಕೊಡೋದ್ರಿಂದ ಏನು ಪ್ರಯೋಜನ ಆಗೋಂಗಿಲ್ಲ. ನಮ್ಮಲ್ಲಿ ಆಂಬ್ಯುಲೆನ್ಸ್ಗಳು ಸಾಕಷ್ಟು ಇದ್ದಾವೆ. ಹೆಚ್ಚು ಉಪಯೋಗ ಆಗೋದಪ್ಪ ಅನ್ನೊಂದು ರಕ್ತ ಸಂಗ್ರಹ ಮಾಡಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಬೇಕಾಗಿದೆ ಅಂತ ಹೇಳಿದಾಗ ಹುಬ್ಬಳ್ಳಿಯಲ್ಲೇ ಕೂಡ ಒಂದು ಇಂಟೀರಿಯರ್ ಏನೇನು ಬೇಕು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಅವಶ್ಯಕತೆ ಏನಿರೋದು ನಾವೆಲ್ಲ ಡಿಸೈನ್ ಮಾಡಿಕೊಟ್ವಿ. ಅದ್ರ ಪ್ರಕಾರ ಒಂದು 4 ಕೋಚ್ನ ಮತ್ತು ಇನ್ನುಳಿದ ಎಲ್ಲ ಸೌಲಭ್ಯಗಳನ್ನು ಅದರಲ್ಲಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಹೊರಗಡೆ ಆ ವ್ಯಾನ್ ತೆಗೆದುಕೊಂಡು ಹೋದಾಗ ನಮ್ಮ ಸಿಬ್ಬಂದಿ ಆ ವ್ಯಾನ್ನಲ್ಲಿಯೇ ಕೂಡ ರಕ್ತ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇದೆ. ಇದರಿಂದ ಅದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಬೋರ್ಡ್ ತಗೊಂಡ ವಾಹನ ಹೋದಾಗ ಜನರು ಕೂಡ ಅದರಿಂದ ಸ್ವಯಂ ಪ್ರೇರಿತರಾಗಿ ಆ ವ್ಯಾನಲ್ಲಿ ತಾವೇ ಖುದ್ದು ಬಂದು ಒಂದು ರಕ್ತದಾನ ಮಾಡೋ ಒಂದು ಸಂದರ್ಭ ಬರ್ತಿತ್ತು ಅನ್ನೋ